ಬಾಗಲಕೋಟೆ ಬೈ ಎಲೆಕ್ಷನ್ ರಣಕಣದಲ್ಲಿ ಕೇಸರಿ ಸೇನೆ ಘರ್ಜಿಸಿದೆ. ಇನ್ನು ಕೆಲವು ನಾಯಕರ ಅಸಮಾಧಾನದ ಗಾಯಕ್ಕೆ ಕಮಲ ಕಲಿಗಳು ಮುಲಾಮು ಹಚ್ಚಿದ್ದಾರೆ. ಇತ್ತ ಕಾಂಗ್ರೆಸ್ ಅಭ್ಯರ್ಥಿ ಕಣ್ಣೀರಿನ ಪ್ರಯೋಗ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಬಿಜೆಪಿ ಒಗ್ಗಟ್ಟು ಪ್ರದರ್ಶನ. ತಂದೆ ಮೇಟಿ ನೆನೆದು ಪುತ್ರ ಉಮೇಶ್ ಕಣ್ಣೀರು. ಬಾಗಲಕೋಟೆಯಲ್ಲಿ ಉಪಚುನಾವಣಾ ರಣಕಣ ರಂಗೇರಿದೆ. ಅಭ್ಯರ್ಥಿಗಳ ಪರ ನಾಯಕರು ಅಖಾಡಕ್ಕೆ ಧುಮುಕಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ರಣಕಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇತ್ತ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೈ ಎಲೆಕ್ಷನ್ ರಂಗ ಪ್ರವೇಶ ಮಾಡಿದ್ದಾರೆ. ಹೇಗಾದ್ರೂ ಮಾಡಿ ಕಬ್ಜಾ ಮಾಡಬೇಕು ಅಂತ ಪಣತೊಟ್ಟಿರುವಂತಹ ಬಿಜೆಪಿ ನಾಯಕರ ಮುನಿಸು ಶಮನಕ್ಕೆ ಮುಂದಾಗಿದ್ದಾರೆ. ವೀರಣ್ಣ ಚರಂತಿಮಠ್ ಹಾಗೂ ಪೂಜಾರ್ ಮುನಿಸನ್ನ ಮರೆತು ಒಂದಾಗಿದ್ದಾರೆ. ಟಿಕೆಟ್ ಸಿಗದೇ ಇರುವುದಕ್ಕೆ ಮುನಿಸಿಕೊಂಡಿದ್ದ ವಿಎಚ್ ಪೂಜಾರ್ ಅವರನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಜೇಂದ್ರ ಮನವೊಲಿಸಿದ್ದಾರೆ. ಉಪಚುನಾವಣೆಯನ್ನು ಸವಾಲಾಗಿ ಸ್ವೀಕರಿಸಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಸಹ ಒಟ್ಟಾಗಿ ಒಂದಾಗಿ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಎರಡೂ ಚುನಾವಣೆಗಳನ್ನು ನಾವು ಸವಾಲಾಗಿ ಸ್ವೀಕಾರ ಮಾಡಿದ್ದೇವೆ. ಪಕ್ಷದ ನಮ್ಮ ಕಾರ್ಯಕರ್ತರು BJP ಮತ್ತು JDS ಪಕ್ಷದ ಎರಡೂ ಪಕ್ಷದ ಕಾರ್ಯಕರ್ತರು ಒಟ್ಟಾಗಿ ಒಂದಾಗಿ ಈ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಗೆದ್ದೇ ಗೆಲ್ಲಬೇಕು ಅನ್ನೋ ಒಂದು ಸಂಕಲ್ಪವನ್ನು ತೊಟ್ಟು ಅಖಾಡಕ್ಕೆ ಇಳಿದಿರುವಂಥದ್ದು. ದುರಾಡಳಿತ, ಸಿದ್ದರಾಮಯ್ಯನವರ ಸರ್ಕಾರದ ದುರಾಡಳಿತ ಮತ್ತು ಅವ್ರದ್ದೇನು ವಂಶವಾಹಿನಿಯನ್ನೇ ಬೆಳೆಸ್ತಾ ಇದ್ದಾರೆ. ಅಲ್ಲಿ ಮೊಮ್ಮಗ ಮತ್ತು ಇಲ್ಲಿ ಮಗ ಇಬ್ಬರನ್ನೂ ಜನ ಮನೆಗೆ ಕಳಿಸ್ತಾರೆ. ಮೊಮ್ಮಗನ ಮತ್ತು ಮಗನ್ನ ಇಬ್ಬರನ್ನೂ ಮನೆಗೆ ಕಳಿಸುವಂಥ ಕಾಲ ಸನ್ನಿಹಿತವಾಗಿದೆ. ನಮ್ಮದು ಒಂದೇ ಮಂತ್ರ, ಅಭಿವೃದ್ಧಿ ಪರ ಮಂತ್ರ. ಅಭಿವೃದ್ಧಿಯೇ ನಮಗೆ ಮುಖ್ಯವಾಗಿ ಆಧಾರ. ಅದನ್ನಿಟ್ಕೊಂಡು ನಾವು ಮತ ಕೇಳುವಂಥ ಪ್ರಯತ್ನ ಮಾಡ್ತೀವಿ. ನಿಶ್ಚಿತವಾಗಿ ನಾವು ಈ ಕ್ಷೇತ್ರದಲ್ಲಿ ಗೆಲ್ತೀವಿ ಅನ್ನುವಂಥ ಮಾತನ್ನು. ಬಾಗಲಕೋಟೆ ಉಪಚುನಾವಣಾ ಸಮರದಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನವನ್ನು ಮಾಡಿತ್ತು. ವಿದ್ಯಾಗಿರಿಯಿಂದ ಮೆರವಣಿಗೆ ಮೂಲಕ ಬಂದು ಉಮೇಶ್ ಮೇಟಿ ನಾಮಿನೇಷನ್ ಸಲ್ಲಿಸಿದರು. ಬಹಿರಂಗ ವೇದಿಕೆಯಲ್ಲಿ ತಂದೆ HY ಮೇಟಿ ನೆನೆದು ಉಮೇಶ್ ಮೇಟಿ ಕಣ್ಣೀರು ಹಾಕಿದ್ದು ಜನರ ಮುಂದೆ ಮಂಡಿಯೂರಿ ಮನವಿ ಮಾಡಿದರು. ಬಿಜೆಪಿಗೆ ಹಿಂದುತ್ವ ಬಿಟ್ರೆ ಏನು ಗೊತ್ತಿದೆ? ಬಿಜೆಪಿಯವರು ಅವ್ರ ಕೆಲಸ ಏನಪ್ಪಾ ಅಂತಂದ್ರೆ ಹಿಂದುತ್ವ ಮಾಡ್ತಕ್ಕಂಥದ್ದು ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ. ಈಗ ಅಪ್ಪರ್ ಕೃಷ್ಣ 3ನೇ ಹಂತ ಮಾಡಿದ್ರ ಏನು ಮಾಡ್ಲಿಲ್ಲ. 4 ವರ್ಷ ಅಧಿಕಾರದಲ್ಲಿದ್ರು ಏನು ಮಾಡ್ಲಿಲ್ಲ. ರಂಗೇರಿದ ಉಪಚುನಾವಣಾ ಕಣದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ತಂತ್ರ ರಣತಂತ್ರ ಕಲರ್ಫುಲ್ ಆಗಿದೆ. ಅಭ್ಯರ್ಥಿಗಳಂತೂ ಅತ್ಯುತ್ಸಾಹದಲ್ಲಿದ್ದಾರೆ. ಚಿತ್ತು ತುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಬಾಗಲಕೋಟೆ ಬೈ ಎಲೆಕ್ಷನ್ ರಣಕಣದಲ್ಲಿ ಕೇಸರಿ ಸೇನೆ ಘರ್ಜಿಸಿದೆ. ಇನ್ನು ಕೆಲವು ನಾಯಕರ ಅಸಮಾಧಾನದ ಗಾಯಕ್ಕೆ ಕಮಲ ಕಲಿಗಳು ಮುಲಾಮು ಹಚ್ಚಿದ್ದಾರೆ. ಇತ್ತ ಕಾಂಗ್ರೆಸ್ ಅಭ್ಯರ್ಥಿ ಕಣ್ಣೀರಿನ ಪ್ರಯೋಗ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಬಿಜೆಪಿ ಒಗ್ಗಟ್ಟು ಪ್ರದರ್ಶನ. ತಂದೆ ಮೇಟಿ ನೆನೆದು ಪುತ್ರ ಉಮೇಶ್ ಕಣ್ಣೀರು. ಬಾಗಲಕೋಟೆಯಲ್ಲಿ ಉಪಚುನಾವಣಾ ರಣಕಣ ರಂಗೇರಿದೆ. ಅಭ್ಯರ್ಥಿಗಳ ಪರ ನಾಯಕರು ಅಖಾಡಕ್ಕೆ ಧುಮುಕಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ರಣಕಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇತ್ತ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೈ ಎಲೆಕ್ಷನ್ ರಂಗ ಪ್ರವೇಶ ಮಾಡಿದ್ದಾರೆ. ಹೇಗಾದ್ರೂ ಮಾಡಿ ಕಬ್ಜಾ ಮಾಡಬೇಕು ಅಂತ ಪಣತೊಟ್ಟಿರುವಂತಹ ಬಿಜೆಪಿ ನಾಯಕರ ಮುನಿಸು ಶಮನಕ್ಕೆ ಮುಂದಾಗಿದ್ದಾರೆ. ವೀರಣ್ಣ ಚರಂತಿಮಠ್ ಹಾಗೂ ಪೂಜಾರ್ ಮುನಿಸನ್ನ ಮರೆತು ಒಂದಾಗಿದ್ದಾರೆ. ಟಿಕೆಟ್ ಸಿಗದೇ ಇರುವುದಕ್ಕೆ ಮುನಿಸಿಕೊಂಡಿದ್ದ ವಿಎಚ್ ಪೂಜಾರ್ ಅವರನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಜೇಂದ್ರ ಮನವೊಲಿಸಿದ್ದಾರೆ. ಉಪಚುನಾವಣೆಯನ್ನು ಸವಾಲಾಗಿ ಸ್ವೀಕರಿಸಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಸಹ ಒಟ್ಟಾಗಿ ಒಂದಾಗಿ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಎರಡೂ ಚುನಾವಣೆಗಳನ್ನು
ನಾವು ಸವಾಲಾಗಿ ಸ್ವೀಕಾರ ಮಾಡಿದ್ದೇವೆ. ಪಕ್ಷದ ನಮ್ಮ ಕಾರ್ಯಕರ್ತರು, BJP ಮತ್ತು JDS ಪಕ್ಷದ ಎರಡೂ ಪಕ್ಷದ ಕಾರ್ಯಕರ್ತರು ಒಟ್ಟಾಗಿ ಒಂದಾಗಿ ಈ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಗೆದ್ದೇ ಗೆಲ್ಲಬೇಕು ಅನ್ನೋ ಒಂದು ಸಂಕಲ್ಪವನ್ನು ತೊಟ್ಟು ಅಖಾಡಕ್ಕೆ ಇಳಿದಿರುವಂಥದ್ದು. ದುರಾಡಳಿತ, ಸಿದ್ದರಾಮಯ್ಯನವರ ಸರ್ಕಾರದ ದುರಾಡಳಿತ ಮತ್ತು ಅವ್ರದ್ದೇನು ವಂಶವಾಹಿನಿಯನ್ನೇ ಬೆಳೆಸ್ತಾ ಇದ್ದಾರೆ. ಅಲ್ಲಿ ಮೊಮ್ಮಗ ಮತ್ತು ಇಲ್ಲಿ ಮಗ ಇಬ್ಬರನ್ನೂ ಜನ ಮನೆಗೆ ಕಳಿಸ್ತಾರೆ. ಮೊಮ್ಮಗನ್ನ ಮತ್ತು ಮಗನ್ನ ಇಬ್ಬರನ್ನೂ ಮನೆಗೆ ಕಳಿಸುವಂಥ ಕಾಲ ಸನ್ನಿಹಿತವಾಗಿದೆ. ನಮ್ಮದು ಒಂದೇ ಮಂತ್ರ, ಅಭಿವೃದ್ಧಿ ಪರ ಮಂತ್ರ. ಅಭಿವೃದ್ಧಿಯೇ ನಮಗೆ ಮುಖ್ಯವಾಗಿ ಆಧಾರ. ಅದನ್ನಿಟ್ಕೊಂಡು ನಾವು ಮತ ಕೇಳುವಂಥ ಪ್ರಯತ್ನ ಮಾಡ್ತೀವಿ. ನಿಶ್ಚಿತವಾಗಿ ನಾವು ಈ ಕ್ಷೇತ್ರದಲ್ಲಿ ಗೆಲ್ತೀವಿ ಅನ್ನುವಂಥ ಮಾತನ್ನು. ಬಾಗಲಕೋಟೆ ಉಪಚುನಾವಣಾ ಸಮರದಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನವನ್ನು ಮಾಡಿತ್ತು. ವಿದ್ಯಾಗಿರಿಯಿಂದ ಮೆರವಣಿಗೆ ಮೂಲಕ ಬಂದು ಉಮೇಶ್ ಮೇಟಿ ನಾಮಿನೇಷನ್ ಸಲ್ಲಿಸಿದರು. ಬಹಿರಂಗ ವೇದಿಕೆಯಲ್ಲಿ ತಂದೆ HY ಮೇಟಿ ನೆನೆದು ಉಮೇಶ್ ಮೇಟಿ ಕಣ್ಣೀರು ಹಾಕಿದ್ದು ಜನರ ಮುಂದೆ ಮಂಡಿಯೂರಿ ಮನವಿ ಮಾಡಿದರು. ಬಿಜೆಪಿಗೆ ಹಿಂದುತ್ವ ಬಿಟ್ರೆ ಏನು ಗೊತ್ತಿದೆ? ಬಿಜೆಪಿಯವರು ಅವ್ರ ಕೆಲಸ ಏನಪ್ಪಾ ಅಂತಂದ್ರೆ ಹಿಂದುತ್ವ ಮಾಡ್ತಕ್ಕಂಥದ್ದು ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ. ಈಗ ಅಪ್ಪರ್ ಕೃಷ್ಣ 3ನೇ ಹಂತ ಮಾಡಿದ್ರ ಏನು ಮಾಡಲಿಲ್ಲ. 4 ವರ್ಷ ಅಧಿಕಾರದಲ್ಲಿದ್ರು ಏನು ಮಾಡಲಿಲ್ಲ. ರಂಗೇರಿದ ಉಪಚುನಾವಣಾ ಕಣದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ತಂತ್ರ ರಣತಂತ್ರ ಕಲರ್ಫುಲ್ ಆಗಿದೆ. ಅಭ್ಯರ್ಥಿಗಳಂತೂ ಅತ್ಯುತ್ಸಾಹದಲ್ಲಿದ್ದಾರೆ. ಚಿತ್ತು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಬಾಗಲಕೋಟೆ ಬೈ ಎಲೆಕ್ಷನ್ನ ರಣಕಣದಲ್ಲಿ ಕೇಸರಿ ಸೇನೆ ಘರ್ಜಿಸಿದೆ. ಇನ್ನು ಕೆಲವು ನಾಯಕರ ಅಸಮಾಧಾನದ ಗಾಯಕ್ಕೆ ಕಮಲ ಕಲಿಗಳು ಮುಲಾಮು ಹಚ್ಚಿದ್ದಾರೆ. ಇತ್ತ ಕಾಂಗ್ರೆಸ್ ಅಭ್ಯರ್ಥಿ ಕಣ್ಣೀರಿನ ಪ್ರಯೋಗ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಬಿಜೆಪಿ ಒಗ್ಗಟ್ಟು ಪ್ರದರ್ಶನ. ತಂದೆ ಮೇಟಿ ನೆನೆದು ಪುತ್ರ ಉಮೇಶ್ ಕಣ್ಣೀರು. ಬಾಗಲಕೋಟೆಯಲ್ಲಿ ಉಪಚುನಾವಣಾ ರಣಕಣ ರಂಗೇರಿದೆ. ಅಭ್ಯರ್ಥಿಗಳ ಪರ ನಾಯಕರು ಅಖಾಡಕ್ಕೆ ಧುಮುಕಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ರಣಕಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇತ್ತ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಬೈ ಎಲೆಕ್ಷನ್ ರಂಗ ಪ್ರವೇಶ ಮಾಡಿದ್ದಾರೆ. ಹೇಗಾದ್ರೂ ಮಾಡಿ ಕಬ್ಜಾ ಮಾಡಬೇಕು ಅಂತ ಪಣತೊಟ್ಟಿರುವಂತಹ ಬಿಜೆಪಿ ನಾಯಕರ ಮುನಿಸು ಶಮನಕ್ಕೆ ಮುಂದಾಗಿದ್ದಾರೆ. ವೀರಣ್ಣ ಚರಂತಿಮಠ್ ಹಾಗೂ ಪೂಜಾರ್ ಮುನಿಸನ್ನ ಮರೆತು ಒಂದಾಗಿದ್ದಾರೆ. ಟಿಕೆಟ್ ಸಿಗದೇ ಇರುವುದಕ್ಕೆ ಮುನಿಸಿಕೊಂಡಿದ್ದ VH ಪೂಜಾರ್ ಅವರನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವಿಜೇಂದ್ರ ಮನವೊಲಿಸಿದ್ದಾರೆ.